ರಾಜ್ಯಸಭಾ ಚುನಾವಣೆ ಫಲಿತಾಂಶ ನಂತರ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ದೇಶದ್ರೋಹಿಗಳ ಕೃತ್ಯವನ್ನು ವಿಜಯಪುರ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಖಂಡನೀಯ ನಿರ್ಣಯ ಕೈಗೊಳ್ಳಬೇಕು ಎಂದು ಭಾರತೀಯ ಜನತಾ ಪಕ್ಷದ ಸದಸ್ಯರು ಒತ್ತಾಯಿಸಲಾಯಿತು. ಇವತ್ತು ದೇಶದ ಪ್ರತಿಯೊಬ್ಬರು ಪ್ರಜೆಗಳು ಇದು ಖಂಡನೆ ಮಾಡುವಂತ ವಿಷಯ. ಯಾಕಂದ್ರೆ ಇವತ್ತು ಸರ್ಕಾರ ಈಗಾಗಲೇ ಖಂಡನೆ ಕೂಡ ಮಾಡಿದೆ. ಅದೇ ರೀತಿ ಸದಸ್ಯರ ವಾದ ಏನು, ಇಂಥ ಒಂದು ದೇಶದ್ರೋಹದ ಘೋಷಣೆ ಆದ ವಿಧಾನಸೌಧದಲ್ಲಿ ಅದು ಆದಂತ ಒಂದು ಘಟನೆಯನ್ನು ನಮ್ಮೆಲ್ಲ ಸದಸ್ಯರ ಒತ್ತಾಯ ಏನು, ಅಂತ ಘಟನೆಗಳು ಆಗಿದ್ದಕ್ಕಾಗಿ ನಾವು ನಗರಸಭೆಯಿಂದ ಖಂಡನೆಯನ್ನು ಮಾಡ್ತೇವೆ ಅನ್ನೋ ಒಂದು ನಿರ್ಣಯವನ್ನು ಮಾಡಬೇಕಂತ ಅಪೇಕ್ಷೆ ಇದೆ. ಈಗ ಅಭಿಪ್ರಾಯವೂ ಇದೆ. ಒಂದು ನಿಮಿಷ ಇದು ಸಭೆಗಿಂತ ಪೂರ್ವದಲ್ಲಿ ಯಾವುದೇ ಒಂದು ಘಟನೆಗಳಾಗಲಿ ಅಥವಾ ಶ್ರದ್ಧಾಂಜಲಿ ಅರ್ಪಿಸುವುದಾಗಲಿ ನಾವು ಒಂದು ನಿರ್ಣಯವನ್ನು ನಾವು ಕೈಗೊಳ್ಳುವ ನಮ್ಮ ಮನುಷ್ಯರಿಗೆ ನಮ್ಗೆ ಅಧಿಕಾರ ಇದೆ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿಷ್ಟೇ, ಈ ಒಂದು ಘಟನೆ ಒಂದು ದೇವಸ್ಥಾನ, ಸಂವಿಧಾನ ಅಂದ್ರೆ ಒಂದು ದೇವಸ್ಥಾನ, ಅಲ್ಲಿ ನಮ್ಮ ದೇಶದ ವಿರುದ್ಧ ಪಾಕಿಸ್ತಾನ ಜಿಂದಾಬಾದ್ ಅನ್ನುವ ಘೋಷಣೆ ಆಗ್ಯದ. ಆ ಒಂದು ಘೋಷಣೆ ವಿರುದ್ಧವಾದಂತ ಮತ್ತು ಅಲ್ಲಿ ಏನು ಘೋಷಣೆ ಕೂಗಿದಂತ ದೇಶದ್ರೋಹಿಗಳಿಗೆ ಕಠಿಣ ಶಿಕ್ಷೆ ಆದಂತ ಒಂದು ಒತ್ತಾಯಪೂರ್ವಕವಾಗಿ ನಿರ್ಣಯ